ನಮ್ಮ ಸಿಸ್ಟರ್ ಪ್ರೆಗ್ನೆಂಟ್ ಇದ್ದಾರೆ, ಸೊ ಅವ್ರನ್ನ ಚೆಕಪ್ ಮಾಡಿಸ್ಬೇಕು. ತುಮಕೂರಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಹಾಸ್ಪಿಟಲ್ ಇದ್ರೆ ಹೇಳ್ತೀರಾ? ಹೌದಾ? ಹಾಗಿದ್ರೆ ಒಂದು ಕೆಲಸ ಮಾಡಿ, ತುಮಕೂರಿನ ಬಟವಾಡಿಯ ಮಂಜುನಾಥ್ ನಗರದಲ್ಲಿ ಸುಕೃತ ಹಾಸ್ಪಿಟಲ್ ಮತ್ತು IVF ಸೆಂಟರ್ ಅಂತ ಇದೆ. ನೀವಲ್ಲಿ ಚೆಕಪ್ ಮಾಡಿಸ್ಕೊಳ್ಬಹುದು. ಹೌದಾ? ತುಮಕೂರಲ್ಲಿ ಸಾಕಷ್ಟು ಹಾಸ್ಪಿಟಲ್ ಇದ್ದೀರಾ, ಯಾಕೆ ಸುಕೃತ ಹಾಸ್ಪಿಟಲ್ ರೆಫರ್ ಮಾಡ್ತಾ ಇದ್ದೀರಾ? ಅದಕ್ಕೆ ತುಂಬಾನೇ ಕಾರಣ ಇದೆ. ನಮ್ ರಿಲೇಷನ್ ಅವರ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ನಾವು ಅಲ್ಲೇ ಅವರಿಗೆ ಚೆಕಪ್ ಮಾಡಿಸಿದ್ವಿ. ಸೊ ಡೆಲಿವರಿ ಆಗೋದ್ರಿಂದ ಹಿಡಿದು ಡಿಸ್ಚಾರ್ಜ್ ಆಗೋವರೆಗೂ ಪ್ರತಿಯೊಂದು ಸ್ಟೆಪ್ ನಲ್ಲೂ ತುಂಬಾ ಅಂದ್ರೆ ತುಂಬಾ ಕೇರ್ ಮಾಡ್ತಾರೆ. ಡಾಕ್ಟರ್ ಕೋಕಿಲಾ ಮೇಡಮ್ ಅಂತ ಇದ್ದಾರೆ. ಸೊ ಪ್ರತಿಯೊಂದು ಸಮಸ್ಯೆಯನ್ನ ತಾಳ್ಮೆಯಿಂದ ವಿವರವಾಗಿ ಎಲ್ಲದನ್ನ ತಿಳಿಸ್ಕೊಡ್ತಾರೆ. ಹಾಗೆ ಸ್ಟಾಫ್ ಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದ್ರೆ ತುಂಬಾ ಫೆಸಿಲಿಟೀಸ್ ಇದೆ. ನಾನು ಒಂದೊಂದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಂಡ್ ಫೈನಲಿ ಕೊನೆಯದಾಗಿ ನನ್ಗೆ ಹೇಳ್ತೀರಾ, ನಾನು ಕೂಡ ನನ್ನ ಸಿಸ್ಟರ್ ನ ಸುಕೃತ ಹಾಸ್ಪಿಟಲ್ ನಲ್ಲೇ ತೋರಿಸ್ತೀನಿ ಅಂತ. ಹೌದಾ? ಅಷ್ಟೊಂದು ಫೆಸಿಲಿಟೀಸ್ ಇದೆಯಾ? ಹೇಳಿ. ಸುಕೃತ ಹಾಸ್ಪಿಟಲ್ ನ ಮತ್ತಷ್ಟು ವಿಶೇಷತೆಗಳನ್ನ ನೋಡೋಣ ಬನ್ನಿ. ಹೆರಿಗೆಗಾಗಿ ಸುಕೃತ ಆಸ್ಪತ್ರೆಯನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ, ಆಸ್ಪತ್ರೆಯಲ್ಲಿ ಸದಾಕಾಲ ವೇದ ಮಂತ್ರಗಳು, ದೇವರ ಹಾಡುಗಳು ಹಾಗೂ ಇಂಪಾದ ಸಂಗೀತ ಕೇಳಿ ಬರುತ್ತಿರುತ್ತದೆ. ಇದರಿಂದ ಇನ್ಫರ್ಟಿಲಿಟಿ ಅಥವಾ ಗರ್ಭಿಣಿಯರು ಚೆಕಪ್ಗೆ ಬಂದಾಗ ಡೆಲಿವರಿ ಸಮಯದಲ್ಲಿ ಪಾಸಿಟಿವ್ ವೈಬ್ಸ್ ಇರೋದ್ರಿಂದ ತಾಯಿ ಮತ್ತೆ ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಹೆರಿಗೆಯು ಸುಸೂತ್ರವಾಗಿ ಆಗುತ್ತೆ. ಡೆಲಿವರಿ ಸಮಯದಲ್ಲಿ ಮಗುವಿನ ತಂದೆ ಕೂಡ ತಾಯಿ ಜೊತೆಯಲ್ಲೇ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದರಿಂದ ಹೆರಿಗೆ ಸಮಯದಲ್ಲಿ ತಾಯಿಗೆ ಮಾನಸಿಕ ಸ್ಥೈರ್ಯ ಸಿಗುತ್ತೆ. ಜೊತೆಗೆ ತಂದೆಯು ತನ್ನ ಮಗು ಈ ಸುಂದರ ಲೋಕಕ್ಕೆ ಆಗಮಿಸುತ್ತಿರುವ ಮಧುರ ಕ್ಷಣಗಳನ್ನ ನೋಡಿ ಕಣ್ತುಂಬಿಕೊಳ್ಳಬಹುದು. ಮಗುವನ್ನು ಹೆರಿಗೆ ಕೊಠಡಿಯಿಂದ ಅಥವಾ ಶಸ್ತ್ರಚಿಕಿತ್ಸೆ ಕೊಠಡಿಯಿಂದ ಮುದ್ದಾಗಿ ಅಲಂಕರಿತವಾದ ತೊಟ್ಟಿಲಲ್ಲಿ ಪ್ರಾಚೀನ ಸಾಂಪ್ರದಾಯಿಕ ಶೈಲಿಯಲ್ಲಿ ವಾರ್ಡ್ಗೆ ಬರಮಾಡಿಕೊಳ್ಳುತ್ತಾರೆ. ಮಗು ಡಿಸ್ಚಾರ್ಜ್ ಆಗೋದಕ್ಕೆ ಮುಂಚೆ ಮಗುವಿನ ಫೋಟೋ ಶೂಟ್ ಮಾಡಿಸೋ ಅವಕಾಶ ಇರುತ್ತೆ. ಪ್ರತಿಯೊಂದು ಫ್ಲೋರ್ ನಲ್ಲಿ ಒಬ್ಬೊಬ್ರು ಹೌಸ್ ಕೀಪಿಂಗ್ ಸಿಬ್ಬಂದಿ ಇರೋದ್ರಿಂದ ಆಸ್ಪತ್ರೆಯನ್ನ ಅತ್ಯಂತ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ. ಮಗುವನ್ನು ಆಸ್ಪತ್ರೆಯಿಂದ ಬೀಳ್ಕೊಡುವಾಗ ಆಕರ್ಷಕವಾಗಿ ಕಾರ್ಡ್ ಡೆಕೋರೇಷನ್ ಮಾಡ್ಕೊಡ್ತಾರೆ.